ನಮಸ್ಕಾರ ಎಲ್ಲರಿಗೂ. ಇವತ್ತು ಅಕ್ಷಯ ತೃತೀಯದ ವಿಡಿಯೋನ ಅಪ್ಲೋಡ್ ಮಾಡ್ಲಿಕತ್ತೀನಿ. ನಮ್ಮ ಮನೆಯೊಳಗೆ ನಾವೆಲ್ಲ ಹೆಂಗೆ ಅಕ್ಷಯ ತೃತೀಯನ ಆಚರಣೆ ಮಾಡಿದ್ವಿ, ಆಮೇಲೆ ಅಕ್ಷಯ ತೃತೀಯದ ವಿಶೇಷ ದಾನ ಯಾವ್ದು ಕೊಟ್ಟೆ, ಆ ದಾನದ ಮಹತ್ವ ಏನು, ಆಮೇಲೆ ಚೈತ್ರ ಗೌರಿ ಪೂಜೆ ಹೆಂಗೆ ಮಾಡಿದ್ವಿ, ವಿಸರ್ಜನೆ ಇದೆಲ್ಲ ತೋರಿಸ್ತೀನಿ. ಅಕ್ಷಯ ತೃತೀಯವನ್ನು ಅತ್ಯಂತ ಶುಭ ದಿನ ಅಂಥೇಳಿ ಕರೀತಾರೆ. ಹಾಗಾಗಿನೇ ಇವತ್ತು ಮಾಡುವಂಥ ಶುಭ ಕಾರ್ಯಗಳಿಗೆ ಯಾವುದೇ ರೀತಿಯಾದಂಥ ವಿಶೇಷ ಮುಹೂರ್ತವನ್ನು ನೋಡೋದಿಲ್ಲ. ಪ್ರತಿ ವರ್ಷ ವೈಶಾಖ ಮಾಸದ ಶುಕ್ಲ ಪಕ್ಷದ ತೃತೀಯ ದಿನವನ್ನು ಅಕ್ಷಯ ತೃತೀಯ ಅಂಥೇಳಿ ಆಚರಣೆಯನ್ನು ಮಾಡ್ತೀವಿ. ಇದೇ ದಿನನ ಲಕ್ಷ್ಮೀದೇವಿ ಕುಬೇರನಿಗೆ ಸಂಪತ್ತಿನ ಒಡೆಯ ಆಗು ಅಂಥೇಳಿ ವರ ಕೊಟ್ಟಿದ್ದು. ಅದರ ಜೊತೆಗೆ ಪರಶುರಾಮರ ಜಯಂತಿ. ಮತ್ತು ಇವತ್ತು ಇನ್ನೊಂದು ವಿಶೇಷ ಏನಂದ್ರೆ, ಎಲ್ಲ ಗುಡಿಯೊಳಗಾಗಿರ್ಬೋದು, ಆಮೇಲೆ ಮಠದೊಳಗಾಗಿರ್ಬೋದು, ದೇವ್ರುಗಳಿಗೆ ಆಮೇಲೆ ವೃಂದಾವನಗಳಿಗೆಲ್ಲ ಇವತ್ತು ಗಂಧದ ಲೇಪನವನ್ನು ಮಾಡ್ತಾರೆ. ಅದೇ ಥರ ಇವತ್ತು ನಮ್ಮ ಮನೆಯೊಳಗೂ ನಮ್ಮ ಕುಲದೇವಿಯಾದಂಥ ತಾಯಿ ಬನಶಂಕರಿ ಮೂರ್ತಿಗೆ ಪಂಚಾಮೃತ ಅಭಿಷೇಕವನ್ನು ಮಾಡೋದ್ರ ಮೂಲಕ ಈ ಶುಭ ದಿನವನ್ನು ಸ್ವಾಗತ ಮಾಡ್ಕೊಂಡ್ವಿ. ಪಂಚಾಮೃತ ಅಭಿಷೇಕ ಎಲ್ಲ ಆದಮೇಲೆ ನಮ್ಮ ಮನೆಯೊಳಗಿರುವಂಥ ಪುಟ್ಟ ಡೊಗ್ಗಾಲ್ ಕೃಷ್ಣನಿಗೂ ಗಂಧದ ಲೇಪನ ಮಾಡಿದ್ವಿ. ಅಕ್ಷಯ ತೃತೀಯ ದಿನನ ಚೈತ್ರ ಗೌರಿ ಪೂಜಾ ಮಾಡಲಿಕ್ಕೆ ಕೊನೆ ದಿನ ಅವತ್ತು. ಹಾಗಾಗಿ ಗೌರಿ ಪೂಜಾಕ್ಕೆ ಏನೇನು ಬೇಕೋ ಎಲ್ಲ ರೆಡಿ ಮಾಡಿ, ಕರಿಕೆ, ಪತ್ರಿ, ಗೆಜ್ಜೆ ವಸ್ತ್ರ, ಹೂವು, ಆಮೇಲೆ ಮಾವಿನ ಹಣ್ಣು ಸೀಸನ್ ಇರೋದ್ರಿಂದ ಮಾವಿನ ಹಣ್ಣು ಉಡಿ ತುಂಬಲಿಕ್ಕೆ ಎಲ್ಲ ತೊಗೊಂಡು ರೆಡಿ ಇಟ್ಟಿದ್ವಿ. ಆಮೇಲೆ ಮುಖ್ಯವಾಗಿ ಚೈತ್ರ ಗೌರಿ ನೈವೇದ್ಯಕ್ಕಂತೂ ಕೋಸಂಬರಿ ಪಾನಕ ಇರಲೇಬೇಕು. ಹಾಗಾಗಿ ಅದನ್ನು ಕೋಸಂಬರಿ ಪಾನಕನೂ ಮಾಡಿದ್ದಾಯಿತು. ಬನಶಂಕರಿಗೆ ಪಂಚಾಮೃತ ಅಭಿಷೇಕ ಆಮೇಲೆ ದೇವ್ರ ಪೂಜಾ ನಮ್ಮ ಮನೆಯವ್ರು ಮಾಡಿದ್ರೆ ನಾನು ಚೈತ್ರ ಗೌರಿ ಪೂಜಾನ ಮಾಡಿದೆ. ಆಮೇಲೆ ಇವತ್ತು ಅಕ್ಷಯ ತೃತೀಯದ ಒಂದು ವಿಶೇಷ ಏನಂದ್ರೆ ದಾನ. ಅದು ಯಾವ ದಾನ ಅಂತಂದ್ರೆ ಜಲಕುಂಭ ದಾನವನ್ನು ನಮ್ಮ ಕಡೆ ನಾವೆಲ್ಲರೂ ಸಾಮಾನ್ಯವಾಗಿ ಮಾಡ್ತೀವಿ. ಅಕ್ಷಯ ತೃತೀಯ ದಿನ ಜಲಕುಂಭ ದಾನ ಮಾಡಬೇಕು ಅಂಥೇಳಿ ಹಿಂದಿನ ದಿವಸನ ಅಂಗಡಿಗೆ ಹೋಗಿ ಒಂದು ಮಣ್ಣಿನ ಗಡ್ಗೆನ ತಗೊಂಡು ಬಂದಿದ್ವಿ. ಗಡ್ಗೆ ತಂದಿದ್ದಕ್ಕೆ ಮುಂಜಾನಿಂದ ಸಂಜೆ ತನಕ ನೀರು ತುಂಬಿಸಿಟ್ಟು ಅದು ಸೋರೋದಿಲ್ಲ ಅಂಥೇಳಿ ಗೊತ್ತಾದ್ಮೇಲೆ ಇದ್ರೊಳಗೆ ದಾನ ಕೊಡ್ಬೋದು ಅಂಥೇಳಿ ಅಕ್ಷಯ ತೃತೀಯ ದಿನ ಸ್ವಚ್ಛಾಗಿ ತೊಳೆದು ರೆಡಿ ಮಾಡಿಟ್ಟಿದ್ದೆ. ಅಕ್ಷಯ ತೃತೀಯ ದಿನ ಮುಂಜಾನೆ ಜಲ್ದಿ ಎದ್ದು ಎಣ್ಣೆ ಹಚ್ಕೊಂಡು ಎರ್ಕೊಂಡ್ಮೇಲೆ ತೊಗೊಂಡು ಬಂದಿರೋಂಥ ಗಡ್ಗೆ ಒಳಗೆ ನೀರು ತುಂಬಿಟ್ಟಿದ್ದೆ. ಯಾಕಂದ್ರೆ ಪೂಜಾ ಮಾಡಿ ದಾನ ಕೊಡೋ ಟೈಮಿಗೆ ನೀರು ತಂಪಾಗಿರ್ತಾವ ಅಂಥೇಳಿ. ಗಡ್ಗೆ ಒಳಗೆ ತುಂಬಿಸಿಟ್ಟಿರೋ ನೀರು ಹೆಂಗಾದರೂ ತಂಪಾಗಿದ್ವು. ಅದ ನೀರಿಗೇನೆ ಬೆಲ್ಲ, ಏಲಕ್ಕಿ ಪುಡಿ ಮತ್ತು ಮಾವಿನಕಾಯಿ ತುರಿದು ಎಲ್ಲ ಹಾಕಿ ಪಾನಕ ಮಾಡಿಟ್ಟೆ. ಈ ಪಾನಕದ ಗಡ್ಗೆ ಜೊತೆಗೆ ಇನ್ನೊಂದು ಮಣ್ಣಿಂದು ಬಟ್ಲ ತೊಗೊಂಡು ಬಂದಿದ್ವಿ. ಆ ಬಟ್ಲದೊಳಗೆ ಕೋಸಂಬರಿನ ಹಾಕಿಟ್ಟಿದ್ದೆ. ಮೊದಲು ಚೈತ್ರ ಗೌರಿ ಪೂಜಾ ಎಲ್ಲ ಮಾಡಿ ಮುಗಿಸಿ ಬಂದಮೇಲೆ ಒಂದು ಕಟ್ಟಿ ಮೇಲೆ ರಂಗೋಲಿ ಹಾಕಿ ಅದ್ರ ಮೇಲೆ ಈ ಗಡ್ಗೆ ಒಳಗೆ ಏನು ಪಾನಕ ಮಾಡಿಟ್ಟಿದ್ದೆ ಅದನ್ನಿಟ್ಟು ಅದ್ರ ಮೇಲೆ ಮುಚ್ಚಿ ಅದ್ರ ಮುಂದೆ ಕೋಸಂಬರಿ ಬಟ್ಲನ ಇಟ್ಟಿದ್ದೆ. ಆಮೇಲೆ ಎರಡಕ್ಕೂ ಅರಿಶಿನ ಕುಂಕುಮ ಆಮೇಲೆ ಗೆಜ್ಜೆ ವಸ್ತ್ರ, ಹೂವು ಎಲ್ಲ ಏರಿಸಿ ಪೂಜಾ ಮಾಡಿದ್ವಿ. ಪೂಜಾದಕ್ಕಿಂತ ಮುಂಚೆ ಸಂಕಲ್ಪ ಮಾಡ್ಕೋಬೇಕು. ಅಂದ್ರೆ ಅಕ್ಷಯ ತೃತೀಯ ದಿವಸ ನಾವು ಜಲಕುಂಭ ದಾನವನ್ನು ಕೊಡ್ಲಿಕತ್ತೀವಿ ಅಂಥೇಳಿ ಸಂಕಲ್ಪ ಮಾಡಿಕೊಂಡು, ಆಮೇಲೆ ಯಾರಿಗೆ ಕೊಡ್ತೀವಿ ಅವ್ರ ಹೆಸರು ಹೇಳ್ಕೊಂಡು, ನಮ್ಮ ಹೆಸರು, ಗೋತ್ರ ಎಲ್ಲ ಹೇಳ್ಕೊಂಡು, ನಮ್ಮ ಮನಸ್ಸಿನ ಇಚ್ಛೆ ಏನಿರ್ತದೆ ಅದನ್ನು ಹೇಳ್ಕೊಂಡು ಸಂಕಲ್ಪ ಮುಗಿಸ್ಕೊಳ್ಳೋದು. ಸಂಕಲ್ಪ ಎಲ್ಲ ಆದಮೇಲೆ ಮಣ್ಣಿಂದು ಪಾನಕದ ಗಡ್ಗೆಗೂ ಪೂಜಾನೆ ಎಲ್ಲನೂ ಮಾಡಿದ್ವಿ. ಆಮೇಲೆ ಹೆಂಗೂ ಕೋಸಂಬರಿ ಮತ್ತು ಪಾನಕನ ಸಪ್ರೇಟಾಗಿ ಚೈತ್ರ ಗೌರಿ ಮುಂದಿಟ್ಟು ಅದಕ್ಕೂ ನೈವೇದ್ಯ ಮಾಡಿ ಉಡಿ ತುಂಬಿ ಎರಡಕ್ಕೂ ಒಟ್ಟಿಗೆ ಆರತಿ ಮಾಡಿದೆ. ಪೂಜಾ ಎಲ್ಲ ಆದಮೇಲೆ ಆರತಿ, ತುಪ್ಪದ ದೀಪ ಹಚ್ಚಿ ಎಲ್ಲ ಆದಮೇಲೆ ಈ ಪಾನಕ ಮಾಡಿಟ್ಟಿರುವಂಥ ಗಡ್ಗೆ ಏನಿರ್ತದೆ ಅದನ್ನು ಮತ್ತು ಕೋಸಂಬರಿ ಹಾಕಿರೋ ಬಟ್ಲ ಎರಡನ್ನೂ ತೊಗೊಂಡು ಹೋಗಿ ಬ್ರಾಹ್ಮಣರಿಗೆ ಹೋಗಿ ದಕ್ಷಿಣೆ ಕೊಟ್ಟು ದಾನ ಮಾಡಿ ಬರಬೇಕು. ದಾನ ಕೊಡುವುದು ಎಷ್ಟು ಮುಖ್ಯನೋ ದಾನ ಇಸ್ಕೊಳ್ಳೋದು ಅಷ್ಟೇ ಮುಖ್ಯ. ಯಾಕಂದ್ರೆ ದಾನ ಇಸ್ಕೊಳ್ಳೋರಿಗೆ ಅದ್ರ ಮಹತ್ವ ಗೊತ್ತಿರಬೇಕು. ಅಂಥವರಿಗೆ ನಾವು ನೋಡಿ ನಾವು ಮಾಡಿರುವಂಥ ಪೂಜಾದ ದಾನನ ಹೋಗಿ ಕೊಟ್ಟು ಬರಬೇಕು.
ಯಾಕಂದ್ರೆ ಇಸ್ಕೊಳ್ಳೋರಿಗೆ ಅದ್ರ ಮಹತ್ವ ಗೊತ್ತಿಲ್ಲ ಅಂತಂದ್ರೆ ಏನೋ ತಂದು ಕೊಟ್ಟು ಹೋಗ್ಯಾರ ಬಿಡು ಇವರು ಅಂಥೇಳಿ ತಿಳ್ಕೊತಾರೆ. ಹಾಗಾಗಿ ಅದು ಹಂಗೆ ಆಗಬಾರ್ದು ಅಂಥೇಳಿನೇ ದಾನದ ಬಗ್ಗೆ ತಿಳ್ಕೊಂಡವರಿಗೆ ನಾವು ಹೋಗಿ ನಮ್ಮ ಸಂಕಲ್ಪನ ಹೇಳಿ ದಾನ ಮಾಡಿ ಬರೋದ್ರಿಂದ ಅದೊಂಥರ ವಿಶೇಷನೇ. ಯಾಕೆ ಅಕ್ಷಯ ತೃತೀಯ ದಿನ ಈ ಮಣ್ಣಿಂದ ಗಡಿಗೆ ಒಳಗೆ ಪಾನಕ ಮಾಡಿ ಬ್ರಾಹ್ಮಣರಿಗೆ ಕೊಟ್ಟು ಬರಬೇಕು ಅಂತಂದ್ರೆ, ಮುಖ್ಯವಾಗಿ ಪಿತೃಗಳ ಒಂದು ಆ, ಆಶೀರ್ವಾದ ತಗೊಳ್ಳಿಕ್ಕೆ ಅಂದ್ರೆ ಪಿತೃಗಳು ತೃಪ್ತರಾಗಲಿಕ್ಕೆ ಈ ದಾನವನ್ನು ಮಾಡ್ತಾರೆ. ಇದರ ಜೊತೆಗೆ ಇನ್ನೊಂದು ಹೇಳ್ತಾರೆ ಅದೇನಂದ್ರೆ ನಾವು ಅಕ್ಷಯ ತೃತೀಯ ದಿನ ಈ ರೀತಿ ದಾನ ಕೊಡೋದ್ರಿಂದ ನಮ್ಮ ಪಿತೃಗಳು ಯಾವುದೇ ಜನ್ಮದೊಳಗಿದ್ರೂ ಯಾವುದೇ ರೂಪದೊಳಗೆ ಅವ್ರು ಹುಟ್ಟಿದ್ರೂ ಅವರಿಗೆ ನೀರಿಂದು ಆಹಾರದ ಕೊರತೆ ಆಗುವುದಿಲ್ಲ ಅನ್ನುವಂಥ ಒಂದು ನಂಬಿಕೆ. ಇದರ ಜೊತೆಗೆ ಅಕ್ಷಯ ತೃತೀಯ ದಿನ ಈ ರೀತಿ ಗಡ್ಗೆ ಒಳಗೆ ಪಾನಕ ಹಾಕಿ ದಾನ ಕೊಡೋದ್ರಿಂದ ಈ ಒಂದು ದಾನ ನಮ್ಮ 7 ಸಂತತಿನ ರಕ್ಷಣೆ ಮಾಡ್ತದಂತ. ಅದ್ರ ಜೊತೆಗೆ ನಮಗೆ ಸಮೃದ್ಧಿ ಸುಖ ಎಲ್ಲ ಕೊಡ್ತದ ಅಂಥೇಳಿ ಹೇಳ್ತಾರೆ. ನಾನು ಸಣ್ಣಕ್ಕಿದ್ದಾಗಿಂದ ನೋಡ್ಲಿಕತ್ತೀನಿ ನಮ್ಮಮ್ಮ ಪ್ರತಿ ವರ್ಷವೂ ಅಕ್ಷಯ ತೃತೀಯ ದಿವಸ ಮಣ್ಣಿನ ಗಡ್ಗೆ ತೊಗೊಂಡು ಬಂದು ಪಾನಕ ಮಾಡಿ ಹತ್ತಿರದೊಳಗಿರೋ ಬ್ರಾಹ್ಮಣರ ಮನೆಗೆ ಹೋಗಿ ದಾನ ಕೊಟ್ಟು ಬರ್ತಿದ್ರು. ಯಾಕಂದ್ರೆ ಒಂದು ಕುಟುಂಬಕ್ಕೆ ಒಳ್ಳೇದಾಗಬೇಕು ಅಂತಂದ್ರೆ ಕುಲದೇವರ ಆಶೀರ್ವಾದ ಎಷ್ಟು ಮುಖ್ಯನೋ ಹಾಗೆ ಪಿತೃಗಳ ಆಶೀರ್ವಾದನೂ ಅಷ್ಟೇ ಮುಖ್ಯ. ಅದಕ್ಕೆ ಪಿತೃದೇವತೆಗಳು ಅಂಥೇಳಿ ಕರೀತಾರೆ. ಇದೆಲ್ಲ ಒಂದು ಕಡೆ ಆದ್ರೆ ವೈಶಾಖ ಮಾಸ ಅಂದ್ರೆ ಬಿಸಿಲಿನ ತಾಪ ಹೆಚ್ಚಿರ್ತದೆ, ಬಾಯಾರಿಕೆನೂ ಜಾಸ್ತಿ. ಹಾಗಾಗಿ ಮಡ್ಕೆ ಒಳಗೆ ನಾವು ಪಾನಕ ಮಾಡಿ ಕೊಡೋದ್ರಿಂದ ಏನೋ ಒಂಥರ ಸ್ಯಾಟಿಸ್ಫ್ಯಾಕ್ಷನ್ ಮನಸ್ಸಿಗೆ. ದಾನ ಕೊಡೋದು ಎಲ್ಲ ಆದಮೇಲೆ ಮನ್ಯಾಗಿಂದೆಲ್ಲ ಮುಗಿಸಿ ನಾವೆಲ್ಲ ಹೋಗಿದ್ದು ರಾಯರ ಮಠಕ್ಕೆ ಹೋಗಿದ್ವಿ. ಯಾಕಂದರೆ ಅಕ್ಷಯ ತೃತೀಯ ದಿನ ರಾಯರಿಗೆಲ್ಲ ಗಂಧದ ಲೇಪನ ಮಾಡಿರ್ತಾರೆ, ನೋಡಲಿಕ್ಕೂ ಚಂದ, ದರ್ಶನ ತೊಗೊಂಡಂಗೂ ಆಗ್ತದೆ. ಹಾಗೆ ಊಟ ಮುಗಿಸ್ಕೊಂಡು ಬರೋಣ ಅಂಥೇಳಿ ಮಧ್ಯಾಹ್ನ ರಾಯರ ಮಠಕ್ಕೆ ಹೋಗಿದ್ವಿ. ಹಿಂದಿನ ದಿನನೇ ಹೋಗಿ ಗಂಧದ ಲೇಪನ ರಾಯರಿಗೆ ಮಾಡಿಸೋದು ಅಂಥೇಳಿ ರಾಯರ ಮಠದೊಳಗೆ ಚೀಟಿ ಬರೆಸಿ ಬಂದಿದ್ದರು. ಹಾಗಾಗಿ ಪ್ರಸಾದ ಸಿಗೋದು ಅಪರೂಪ ಅಲ್ಲ, ಇಂಥದ್ದೆಲ್ಲ ಮಿಸ್ ಮಾಡ್ಕೋಬಾರ್ದು ಅಂಥೇಳಿ ಹೋಗಿದ್ವಿ. ಮಧ್ಯಾಹ್ನ ರಾಯರ ಮಠದೊಳಗೆ ಊಟ ಮುಗಿಸ್ಕೊಂಡು ಬಂದಮೇಲೆ ಸಂಜೆ ಮುಂದೆ ಮತ್ತೆ ರೆಡಿಯಾಗಿ ಗೌರಿ ವಿಸರ್ಜನೆ ಮಾಡಬೇಕು. ಅಂದ್ರೆ ಗೌರಿಗೆ ಅರಿಶಿನ ಕುಂಕುಮ ಏರಿಸಿ ಒಂಚೂರು ಕದಲಿಸ್ಬಿಟ್ರೆ ವಿಸರ್ಜನೆ ಮಾಡ್ದಂಗೆ ಆಗ್ತದೆ. ಪ್ರತಿ ಹೂವೆಳ್ಯಾಗೂ ಆಜು ಬಾಜುಕ್ಕೆ ಮುತ್ತೈದೆಯರನ್ನ ಕರೀಲಿಕ್ಕಾಗಿರಲಿಲ್ಲ. ಹಾಗಾಗಿ ಅಕ್ಷಯ ತೃತೀಯ ದಿವಸ ಅಕ್ಕಪಕ್ಕದೊಳಗಿರೋ ಮುತ್ತೈದೆಯರನ್ನೆಲ್ಲ ಕರೆದು ಕಾಲು ತೊಳೆದು ಅವರಿಗೆಲ್ಲ ಅರಿಶಿನ ಕುಂಕುಮ ಕೋಸಂಬರಿ ಪಾನಕ ಎಲ್ಲ ಕೊಟ್ಟು ಉಡಿ ತುಂಬಿದ್ರೆ ಅಕ್ಷಯ ತೃತೀಯ ಏನೋ ಒಂಥರ ತೃಪ್ತಿ ತಂದಂಗೆ. ಹೊರಗೆ ಬಿಸಿಲು ಜಾಸ್ತಿ ಇರ್ತದೆ, ಹಾಗಾಗಿ ಸಂಜೆ ಮುಂದೆ ಮುತ್ತೈದೆಯರ ಕಾಲು ತೊಳೆದ್ವಿ ಅಂದ್ರೆ ಅದು ತಂಪು ನೀರಿನೊಳಗೆ ಕಾಲು ತೊಳೆದ್ರೆ ಅವ್ರಿಗೂ ಒಂಥರ ಹಾಯ್ ಅನ್ನಿಸ್ತದೆ, ನಮಗೂ ಒಂಥರ ತೃಪ್ತಿ ಅನ್ನಿಸ್ತದೆ. ನಮ್ಮ ಕಡೆ ಅಂದ್ರೆ ಉತ್ತರ ಕರ್ನಾಟಕದ ಕಡೆ ಮದುವೆಯಾದ ಹೊಸದರಿಂದ ಹಿಡ್ಕೊಂಡು 5 ವರ್ಷ ಆಗೋ ತನಕ ಪ್ರತಿ ವರ್ಷ ಚೈತ್ರ ಮಾಸ ಮತ್ತು ವೈಶಾಖದೊಳಗೆ ಕಾಲು ತೊಳೆಸಿ ಮುತ್ತೈದೆಯರಿಗೆ ಅರಿಶಿನ ಕುಂಕುಮ ಕೊಟ್ಟು ಕೋಸಂಬರಿ ಪಾನಕ ಕೊಟ್ಟು ಉಡಿ ತುಂಬಿಸ್ತಾರೆ. ನಮ್ಮ ಹಿರಿಯರು ಮಾಡಿದಂಥ ಪ್ರತಿಯೊಂದು ಹಬ್ಬಕ್ಕೂ ಪ್ರತಿಯೊಂದು ಆಚರಣೆಗೂ ಒಂದು ವೈಜ್ಞಾನಿಕವಾದಂಥ ಹಿನ್ನೆಲೆ ಅದ. ಹೊಸ್ದಾಗಿ ಮದ್ವೆ ಮಾಡ್ಕೊಂಡು ಬಂದಿರೋ ಮದುಮಗಳ ಕಡೆ ಈ ಚೈತ್ರ ಮಾಸದೊಳಗೆ ಕಾಲು ತೊಳ್ಸೋದ್ರಿಂದ ಅಕ್ಕಪಕ್ಕದವ್ರ ಮನೆಯವ್ರ ಎಲ್ಲ ಪರಿಚಯನೂ ಆಗ್ತದೆ. ಅದು ಒಂದು ರೀಸನ್ನು ಇರ್ಬೋದೇನೋ. ಅತ್ತೆ ಮನೆ ಅಷ್ಟೇ ಅಲ್ಲ, ತವ್ರ ಮನೆ ಒಳಗೂ ಕಾಲು ತೊಳಸ್ತಾರೆ ಕರ್ಕೊಂಡೋಗಿ. ನಮ್ದು 5 ವರ್ಷ ಹೋಗ್ಯದ, ಅಂದರೂ ನಾನು ಪ್ರತಿ ವರ್ಷ ಈ ಚೈತ್ರ ಮಾಸದೊಳಗೆ ಎಷ್ಟು ಜನ ಸಿಗ್ತಾರೋ ಅವ್ರನ್ನ ಕರೆದು ಕಾಲು ತೊಳೆದು ಕೋಸಂಬರಿ ಪಾನಕ ಕೊಡೋದು ರೂಢಿ ಇಟ್ಕೊಂಡೀನಿ. ನಮ್ಮ ಶಾಂಭವಿಗೂ ಅಕ್ಷಯ ತೃತೀಯ ದೊಡ್ಡ ದಿವಸ ಅಂಥೇಳಿ ಕುಮಾರಿ ಮುತ್ತೈದೆ ಅಂಥೇಳಿ ನಮ್ಮ ನಾದಿನಿ ತೊಗೊಂಬಂದಿದ್ದಂಥ ಕಚ್ಚಿ ಸೀರೆನ ಆಕೆಗೆ ಉಡಿಸಿ ಆಕೆನ ಮುತ್ತೈದೆ ಫಸ್ಟ್ ಅಂಥೇಳಿ ಆಕೆಗೆ ಉಡಿ ತುಂಬಿ ಹಬ್ಬ ಮಾಡಿದ್ವಿ. ಯಾಕಂದ್ರೆ ಮನೆ ಹೆಣ್ಮಕ್ಳು ಭಾಳ ಶ್ರೇಷ್ಠ ನೋಡ್ರಿ ಮನೆತನಕ್ಕೆ. ಹೆಂಗೆ ಅನ್ನಿಸ್ತು ಇವತ್ತಿನ ವಿಡಿಯೋ? ಈ ವಿಡಿಯೋ ಇಷ್ಟ ಆಗಿತ್ತಂದ್ರೆ ನಮ್ಮ ವಿಡಿಯೋನ ಲೈಕ್ ಮಾಡಿರಿ, ಹಂಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿ ಮೆಂಬರ್ಸಿಗೂ ಈ ವಿಡಿಯೋನ ಶೇರ್ ಮಾಡಿರಿ. ಮತ್ತು ಮುಖ್ಯವಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸನ್ನು ನೋಡಿರಿ. ನಿಮ್ಮ ಸಪೋರ್ಟ್ ಭಾಳ ಚಲೋ ಅದ, ಇದೇ ಥರನ ಮುಂದೆ ಇರಲಿ ಅಂಥೇಳಿ ಅಂದ್ಕೊಳ್ತೀವಿ. ಮತ್ತು ನಿಮ್ಮದೆಲ್ಲ ಅಕ್ಷಯ ತೃತೀಯ ಹೆಂಗಾಯಿತು, ಯಾವ ಥರ ನೀವು ಮಾಡಿದ್ರಿ, ಸೇಮ್ ಇದೇ ಥರನ ಅಥವಾ ಏನೋ ಬೇರೆ ಏನಾದರೂ ಚೇಂಜಸ್ ಇದ್ರೆ ಕಮೆಂಟ್ ಮಾಡಿ ಹೇಳ್ರಿ, ನಾವು ತಿಳ್ಕೊತೀವಿ.
ಮತ್ತು ಮುಂದಿನ ವಿಡಿಯೋ ಜೊತೆ ಬರ್ತೀವಿ. ಅಲ್ಲಿ ತನಕ ಥ್ಯಾಂಕ್ ಯು.